ಮದುವೆಯ ಹರಿಸೇವೆ ಪೂಜೆ ವೇಳೆ ಹೆಜ್ಜೇನು ದಾಳಿಗೆ ಗಾಯಗೊಂಡ 20ಕ್ಕೂ ಹೆಚ್ಚು ಜನರು. ಮಂಡ್ಯ ಜಿಲ್ಲೆ ಬಿ ಬಾಚಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ನಾಳೆ ಮದುವೆಯ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇದ್ದಂತ ಹರಿಸೇವೆ ರಾಮಚಂದ್ರ ಎಂಬುವರ ಮಗಳ ಮದುವೆಯ ಹರಿಸೇವೆ ಪೂಜೆ. ತೋಟದಲ್ಲಿ ನಡೀತಾ ಇದ್ದ ಪೂಜಾ ಕಾರ್ಯಕ್ರಮ. ಈ ವೇಳೆ ಏಕಾಏಕಿಯಾಗಿ ದಾಳಿ ನಡೆಸಿರುವಂತ ಹೆಜ್ಜೇನು. ಆಸ್ಪತ್ರೆಯಲ್ಲಿ ಗಾಯಗೊಂಡವರಿಗೆ ಸಿಗದ ಸೂಕ್ತ ಚಿಕಿತ್ಸೆ. ಬುಕ್ಕನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಗದ ಚಿಕಿತ್ಸೆ. ಆರೋಗ್ಯ ಸೇವೆ ಸಿಗದೇ ಇದ್ದಕ್ಕೆ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಕೆಆರ್ಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗಿದೆ. ಹೆಜ್ಜೇನು ದಾಳಿ ಆಗಿರೋದು ಮಂಡ್ಯ ಜಿಲ್ಲೆ ಬಿ ಬಾಚಹಳ್ಳಿ ಗ್ರಾಮದಲ್ಲಿ. ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15-20-30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಕೆಆರ್ಪೇಟೆ ಕರ್ಕೊಂಡು ಹೋಗಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೇಳಿ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಇದರ ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಮದುವೆ ಕಾರ್ಯ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬುಗುನಕೆರೆ ಮಾತ್ರ ಅಷ್ಟೇ. ಹೆಸರು ಬುಗುನಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಪಡೆಗೆ ಕರ್ಕೊಂಡ್ಬರ್ಬೇಕೆ ಹೊರತು ಬುಗುನಕೆರೆ ಟ್ರೀಟ್ಮೆಂಟ್ ನಡೆಯಿಲ್ಲ. ಸುಮ್ಮನೆ ಬುಗುನಕೆರೆ ಹೆಡ್ ಕ್ವಾರ್ಟರ್ ಹೋಬಳಿ ಲೆವೆಲ್ ಸಾಲುತ್ತೆ. ಬಿ ಬಾಚಹಳ್ಳಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15-20-30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಕೆಆರ್ಪೇಟೆ ಕರ್ಕೊಂಡು ಹೋಗಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೇಳಿ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಇದರ ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಮದುವೆ ಕಾರ್ಯ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬುಗುನಕೆರೆ ಮಾತ್ರ ಅಷ್ಟೇ. ಹೆಸರು ಬುಗುನಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಪಡೆಗೆ ಕರ್ಕೊಂಡ್ಬರ್ಬೇಕೆ ಹೊರತು ಬುಗುನಕೆರೆ ಟ್ರೀಟ್ಮೆಂಟ್ ನಡೆಯಿಲ್ಲ. ಸುಮ್ಮನೆ ಬುಗುನಕೆರೆ ಹೆಡ್ ಕ್ವಾರ್ಟರ್ ಹೋಬಳಿ ಲೆವೆಲ್ ಸಾಲುತ್ತೆ. ಬಿ ಬಾಚಹಳ್ಳಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು ನೋಡಿ, ಹೆಜ್ಜೇನು ದಾಳಿಗೆ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗ್ಬಿಟ್ಟಿದೆ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಇದ್ದಾರೆ. ಸೊ ಇಮಿಡಿಯೇಟ್ ಆಗಿ ಅಂತ ಹಾಸ್ಪಿಟಲಿಗೆ ಬರ್ತಾರೆ. ಅವರು ಆತಂಕಕ್ಕೆ ಒಳಗಾಗ್ತಾರೆ. ಒಮ್ಮೆಲೆ ಈ ರೀತಿಯಾಗಿ ಮದುವೆ ಮನೆ ಅಂತ ಹೋದವರಿಗೆ ಈ ಥರ ಅಟ್ಯಾಕ್ ಆಗಿರೋದ್ರಿಂದ. ಬಟ್ ಸೂಕ್ತ ರೀತಿಯಾದಂಥ ಚಿಕಿತ್ಸೆ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನವನ್ನು, ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡಲೇ ಇಲ್ಲ, ಕೊನೆಗೆ ಬೇರೆ ಕಡೆಗೆ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕಾಯ್ತು ಅನ್ನೋದು ಅಸಮಾಧಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಹೇಗಿದ್ದಾರೆ? ತುಂಬ ಸೀರಿಯಸ್ ಏನಾದರೂ ಆಗಿದೆಯಾ? ಮಕ್ಕಳೆಲ್ಲ ಇದ್ರು, ವಯಸ್ಸಾದವರೆಲ್ಲ ಇದ್ರು, ಯಾಕೆ ಟ್ರೀಟ್ಮೆಂಟಿಗೆ ಸಮಸ್ಯೆ ಆಯಿತು ಅಂತ ಶಶಿ? ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಬಿ ಬಾಚಹಳ್ಳಿ ಅನ್ನೋ ಗ್ರಾಮದಲ್ಲಿ. ಅಂದ್ರೆ ಆ ಮದುವೆ ಹಿನ್ನೆಲೆಯಲ್ಲಿ ಪೂಜೆಯನ್ನ ಹರಿಸೇವೆಯನ್ನ ಮಾಡ್ತಿದ್ರು. ಹರಿಸೇವೆ ಪೂಜೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ಒಂದು ಹೆಜ್ಜೇನುಗಳು ದಾಳಿ ಮಾಡಿರ್ತಕ್ಕಂಥದ್ದು. ಈ ಒಂದು ದಾಳಿ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಮಂದಿ ಈಗ ಗಾಯಗೊಂಡಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮದ ರಾಮಚಂದ್ರ ಅವರ ಮಗಳ ಮದುವೆ ಹಿನ್ನೆಲೆಯಲ್ಲಿ ಅವರು ಹರಿಸೇವೆ ಪೂಜೆಯನ್ನ ತಮ್ಮ ತೋಟದ ಮನೆಯಲ್ಲಿ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಏನು ಧೂಪ ಮತ್ತೆ ಇತರೆ ಹೊಗೆಯಿಂದಾಗಿ ಈ ಒಂದು ಹೆಜ್ಜೇನುಗಳು ದಾಳಿಯನ್ನ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡವರಿಗೆ ಪ್ರಾಥಮಿಕ ಚಿಕಿತ್ಸೆಗೆ ಅಂತೇಳಿ ಮೊದಲಿಗೆ ಬುಕ್ಕನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಿದ್ರು. ಅಂದ್ರೆ ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೇ ಇರೋ ಕಾರಣದಿಂದಾಗಿ ಅವ್ರನ್ನ ಬಳಿಕ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂದ್ರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಯಾವುದೇ ತರದ ತೊಂದರೆ ಇಲ್ಲ ಅನ್ನೋದು ಕೂಡ ವೈದ್ಯರಿಂದ ಬಂದಿರತಕ್ಕಂಥ ಮಾಹಿತಿ. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ಯಾರು
ಓಡಿಸ್ತೀನಮ್ಮ ಕೆಳಗಡೆ ಬೆಟ್ಟಿದೆ ಹೋಗಿ ಮಲಸಮ್ಮ ಏ ಯಾಕೆ ಹಾಕಣ್ಣ